ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು 24th ಇಂದ ನೆಕ್ಸ್ಟ್ 23rd 24th ಇಂದ ನೆಕ್ಸ್ಟ್ 30th ವರೆಗೂ ಮೀನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ತುಂಬ ಆಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ರೀಡಿಂಗನ್ನು ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ರೀಡಿಂಗ್ ಎಷ್ಟು ನಿಮಗೆ ಕನೆಕ್ಟ್ ಆಗುತ್ತೆ ಖಂಡಿತ ನನಗೆ ಒಂದು ಮೆಸೇಜ್ ಅಥವಾ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆ್ಯಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಸೊ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ ಏನು ನಡಿಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಮೇಜರ್ ಕಾರ್ಡ್ಸ್ ಬರ್ತಾ ಇದೆ. ವಾವ್, ಫಾರ್ಚೂನ್. ಓಕೆ, 3 ಮೇಜರ್ ಕಾರ್ಡ್ ನನಗೆ ಕಾಣ್ತಾ ಇರೋವಂಥದ್ದು ಒಂದು ಟ್ರಾನ್ಸ್ಫರ್ಮೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಮೀನ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ. ಒಂದು ಪೇನ್ಫುಲ್ ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ಬೋದು. ಓಕೆ, ನೋಡೋಣ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ದರೆ ತುಂಬ ಪಾಸಿಟಿವ್ ಆಗಿದ್ದೀರಾ, ತುಂಬ ಫೋಕಸ್ಡ್ ಇದ್ದೀರಾ, ಕರಿಯರ್ ರಿಲೇಟೆಡ್ ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಈವನ್ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತಾ ಇದೆ. ಯಾವ ರೀತಿಯಾಗಿ ನೀವು ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಹೆಲ್ತ್ ವೈಸ್ ನೋಡ್ಬೋದು, ನಿಮ್ಮ ಒಂದು ಕರಿಯರ್ ಇರ್ಬೋದು, ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿದ್ದೀರಾ. ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇಲ್ಲ. ನೀವು ಏನು ಅನ್ಕೊಳ್ತಾ ಇದ್ದೀರಾ ಅದನ್ನು ಪಿನ್ ಟು ಪಿನ್ ಪ್ರಾಪರ್ ವೇ ಅಲ್ಲಿ ನೀವು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಯಾರು ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಕರಿಯರ್ ಯಾವ ರೀತಿ ಏನು ಮಾಡಬೇಕು, ಸ್ಟ್ರಾಟಜಿ ಪ್ಲಾನಿಂಗ್ಸ್ ಕರೆಕ್ಟಾಗಿ ಯೂಸ್ ಮಾಡುವಂಥದ್ದು. ಇವನ್ ಅದಕ್ಕೆ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ರಿಸಲ್ಟ್ ಕೂಡ ಬರ್ತಾ ಇದೆ. ಓಕೆ, ತುಂಬ ಫೋಕಸ್ಡ್ ಆಗಿದ್ದೀರಾ, ಕೈಂಡ್ ಹಾರ್ಟೆಡ್ ಆಗಿದ್ದೀರಾ, ಲವಿಂಗ್ ಇದ್ದೀರಾ. ನಿಮ್ಮ ವರ್ಕ್ ಝೋನಲ್ಲಿ ತುಂಬ ತುಂಬ ಇರುವಂಥದ್ದು ಪಾಸಿಟಿವ್ ಆಗಿರುವಂಥದ್ದು, ಹ್ಯಾಪಿ ಆಗಿರುವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನು ನಿಮ್ಮ ಫೀಲಿಂಗ್ಸನ್ನು ನೋಡ್ತಾ ಇದ್ದರೆ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಪಾರ್ಟ್ನರ್ ಬಗ್ಗೆ ಒಂದು ಸ್ಟೆಬಿಲಿಟಿ, ಒಂದು ಹಾರ್ಮನಿ ಬರ್ತಾ ಇರುವಂಥದ್ದು, ಒಂದು ಕನೆಕ್ಷನ್ ನಿಮಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ತುಂಬ ಪಾಸಿಟಿವ್ ಆಗಿದ್ದೀರಾ, ಅವರು ಕೂಡ ತುಂಬ ಪಾಸಿಟಿವ್ ಆಗಿದ್ದಾರೆ. ಸೊ ಸಮ್ವೇರ್ ಅವರು ನಿಮಗೆ ಎಲ್ಲಾದರೂ ಹೇಳ್ತಾ ಇರುವಂಥದ್ದು, ಕ್ವಿಕ್ ಆಗಿ ನಾವು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋವಂಥದ್ದು, ಮ್ಯಾರೇಜ್ ಮಾಡ್ಕೊಳ್ಳೋವಂಥದ್ದು, ಈ ರೀತಿ ಏನೋ ಅವ್ರ ಕಡೆಯಿಂದ ಪ್ರಪೋಸಲ್ ನಿಮಗೆ ಇದೆ. ಬಟ್ ನೀವು ಸ್ಟೇಬಲ್ ಆಗಿದ್ದೀರಾ, ನೀವು ಥಿಂಕ್ ಮಾಡುವಂಥವ್ರು, ನೀವು ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡ್ತಾ ಇರೋವಂಥವ್ರು, ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ. ಓಕೆ, ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ ನಿಮ್ಮಲ್ಲಿ. ಇನ್ನು ಬರುವಂಥ ದಿನಗಳಲ್ಲಿ ಒಂದು ಪೇನ್ಫುಲ್ ಟ್ರಾನ್ಸ್ಫರ್ಮೇಷನ್ ನಿಮ್ಮ ಲೈಫಲ್ಲಿ ನಡಿಲಿಕ್ಕೆ ಹೋಗ್ತಾ ಇದೆ. ಇದು ಯಾವ ರೀತಿ ಆಗ್ಬೋದು, ನೀವು ಸ್ಟೇಬಲ್ಡ್ ಇದ್ದೀರಾ, ನೀವು ನಿಮ್ಮ ಆಸ್ಪೆಕ್ಟ್ ತುಂಬ ಕ್ಲಿಯರ್ ಆಗಿದೆ, ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ನೀವು ಮಾಡಬೇಕು, ಆ ರೀತಿ ನೀವು ಪ್ಲಾನಿಂಗ್ಸನ್ನು ಮಾಡಿಕೊಂಡು ಮುಂದುವರಿಯೋರು, ನೀವು ಅದ್ರ ಮೇಲೆ ಫೋಕಸ್ ಮಾಡ್ತೀರಾ. ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಾನು ನೋಡ್ತಾ ಇರುವಂಥದ್ದು, ಅವ್ರಿಗೆ ಬೇಗನೆ ಈ ರಿಲೇಶನ್ಶಿಪ್ಗೆ ಒಂದು ಹೆಸರನ್ನು ಕೊಡಬೇಕು, ಒಂದು ಗಟ್ಟಿ ಮಾಡ್ಕೋಬೇಕು ಅನ್ನುವಂಥದ್ದು. ಅವರು ತುಂಬ ಹರಿಬರಿಯಲ್ಲಿ ಇರೋವಂಥವ್ರು. ಎಲ್ಲೋ ಒಂದು ಕಡೆ ನಿಮಗೆ ಇದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಒಂದು ಹೇಳ್ತಾರಲ್ವ, ಒಂದು ಎಂಡ್ ಆದ ನಂತರ, ಒಂದು ಪೇನ್ಫುಲ್ ಎಂಡ್ ಆದ ನಂತರ ನಿಮಗೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿ, ಆ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಸಡನ್ ಆಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಒಂದು ತೊಂದರೆ ಬರುವಂಥದ್ದು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇರ್ಬೋದು, ಏನಾದರೂ. ಇದು ಒಂದು ಕಾರ್ಮಿಕ್ ಪ್ಯಾಟರ್ನ್ ನಾನು ಹೇಳ್ತಾ ಇರುವಂಥದ್ದು. ಯಾಕಂದರೆ 3 ಕಾರ್ಡ್ ಒಂದೇ ಇದರಲ್ಲಿ 3 ಕಾರ್ಡ್ ನಿಮಗೆ ಮೇಜರ್ ಕಾರ್ಡ್ಸ್ ಬರ್ತಾ ಇದೆ ಅಂತಂದರೆ ದಿಸ್ ಇಸ್ ರಿಲೇಟೆಡ್ ಟು ಕಾರ್ಮಿಕ್, ಕರ್ಮ ರಿಲೇಟೆಡ್ ಏನಿರುತ್ತೆ ಅದು ಬರ್ತಾ ಇದೆ. ಓಕೆ, ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ಮದು ಕ್ಲೋಸ್ ಆಗಿ ಒಂದು ಪೇನ್ಫುಲ್ ಇದು ಕ್ಲೋಸ್ ಏನಾಗ್ತಾ ಇದೆ, ಇದು ಪೇನ್ಫುಲ್ ಆಗಿರುತ್ತೆ ನಿಮಗೆ. ಬಟ್ ಓಕೆ,
ಇಷ್ಟು ಬೇಗ ಅದರಿಂದ ನೀವು ಹೊರಗಡೆ ಕೂಡ ಬರೋದಿಲ್ಲ, ಆ ರೀತಿ ನನಗೆ ಅನಿಸ್ತಾ ಇರುವಂಥದ್ದು. ಇನ್ನೊಂದು ಆಸ್ಪೆಕ್ಟಿಂದ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ರೆ, ಮೇಜರ್ ಡಿಸಿಷನ್ಸ್ ಏನಾದರೂ ತಗೊಳ್ಳೋವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ ಇಬ್ಬರಲ್ಲಿನೂ ಕೂಡ. ಮೇಜರ್ ಆಗಿ ಏನಾದರೂ ಡಿಸಿಷನ್ಸ್ ಮಾಡೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಪಾಸಿಟಿವಿಟಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಅವ್ರು ಯಾಕೋ ತುಂಬ ಫಾಸ್ಟ್ ಆಗಿದ್ದಾರೆ. ಅಂದರೆ ಇನ್ನೂ ನೀವು ಅಂದ್ಕೊಳ್ಳೋದು ಇನ್ನೂ ಇದರಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅದು ಬೇಕು ಅಂತ ಹೇಳಿ, ಬಟ್ ಅವ್ರ ಕಡೆಯಿಂದ ನಾನು ನೋಡ್ತಾ ಇದ್ರೆ ಸ್ವಲ್ಪ ಆ ರೀತಿ ನನಗೆ ಅನಿಸ್ತಾ ಇದೆ. ಮತ್ತೆ ಇದನ್ನ ನೀವು ಆ ಒಂದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಹಾರ್ಮನಿ ಮತ್ತೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಏನಾದರೂ ಬ್ಲೇಮಿಂಗ್ ಆಗುವಂಥ ಚಾನ್ಸಸ್ಸು, ಮೇ ಬಿ ಅವ್ರು ನಿಮ್ಮ ಮೇಲೆ ಬ್ಲೇಮ್ ಮಾಡುವಂಥದ್ದು ಇರ್ಬೋದು. ಅಲ್ಲಿ ಏನೋ ನನಗೆ ಅನಿಸ್ತಾ ಇರುವಂಥದ್ದು, ಅವರ ಸ್ಪೀಡಿಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ ಅವ್ರ ಜೊತೆಗೆ. ನೀವು ಪಾಸಿಟಿವ್ ಆಗಿದ್ದೀರಾ, ನಿಮಗೆ ಅದು ಎಲ್ಲನೂ ಪಾಸಿಟಿವಿಟಿ ಕಾಣ್ತಾ ಇದೆ, ಬಟ್ ಅವರ ಸ್ಪೀಡಿಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಮೇ ಬಿ ನೋಡಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದೆ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇಲ್ಲಿ ಮೇ ಬಿ ಬ್ರೇಕಪ್ ಆಗುವಂಥ ಚಾನ್ಸಸ್, ಒಂದು ಪೇನ್ಫುಲ್ ಆದಂಥ ಬ್ರೇಕಪ್ ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಇದು ಫ್ಯೂಚರ್ ಆಸ್ಪೆಕ್ಟ್ಸ್ ಇಂದ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬಹುದಾ, ಯೂನಿವರ್ಸ್ ಹೇಳುತ್ತೆ ನಿಮಗೆ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ. ಓಕೆ, ತೊಂದರೆ ಏನು ಬರಬಹುದು ಇನ್ನು ನಾವು ನೋಡ್ಲಿಕ್ಕೆ ಹೋದಾಗ, ಅಂದರೆ ಹಾಗಿದ್ರೆ ಏನು ಆಗ್ಬಹುದು ಬರುವಂಥ ದಿನಗಳಲ್ಲಿ. ನೋಡಿ, ಪಾಸಿಟಿವಿಟಿ ಯಾವುದಾದ್ರೂ ಒಂದು ಏನಾದರೂ ನಮ್ಮ ಲೈಫಲ್ಲಿ ಘಟನೆ ನಡೀತಾ ಇದೆ, ಅದನ್ನು ನೀವು ಪಾಸಿಟಿವ್ ವೇಯಲ್ಲಿ ತೊಗೊಂಡು ಹೋದರೆ ಖಂಡಿತ ನಿಮಗೆ ಪಾಸಿಟಿವ್ ಆಗಿಯೇ ಇರುತ್ತೆ. ಅಫ್ಕೋರ್ಸ್ ಅದೇ ನೀವು ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿ ಇರುತ್ತೆ. ಎಂಡ್ ಆದ ನಂತರ ಇದು ಏನು ತೊಂದರೆಗಳು ಬರುತ್ತೆ, ಎಂಡ್ ಆಗ್ಬೋದು, ಒಂದೇದ್ದು ಬ್ರೇಕಪ್ ಆಗುವಂಥ ಚಾನ್ಸ್ ನನಗೆ ಕಾಣ್ತಾ ಇದೆ. ಈ ರಿಲೇಶನ್ಶಿಪ್ಪೇ ರೈಟ್ ಟ್ರ್ಯಾಕ್ ಮೇಲೆ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ಪು ರೈಟ್ ಟ್ರ್ಯಾಕ್ ಮೇಲೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರ್ತಾ ಇದೆ, ಟ್ರಸ್ಟ್ ವರ್ದಿ ಪಾರ್ಟ್ನರ್ ಇಲ್ಲ, ಟ್ರಸ್ಟ್ ವರ್ದಿ ಇಲ್ಲ ನಿಮ್ಮ ಪಾರ್ಟ್ನರ್. ನೀವು ಟ್ರಸ್ಟೇಬಲ್ ಇದ್ದೀರಾ, ನಿಮ್ಮ ಆಸ್ಪೆಕ್ಟ್ ತುಂಬ ಕ್ಲಾರಿಟಿ ಇದೆ, ತುಂಬ ಕ್ಲಿಯರ್ ಇದೆ, ಬಟ್ ಅವ್ರ ಕಡೆಯಿಂದ ಟ್ರಸ್ಟ್ ವರ್ದಿ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನೋಡಿ, ಅವ್ರ ಥಿಂಕಿಂಗ್ ಪ್ಯಾಟರ್ನೇ ಚೇಂಜ್ ಇದೆ. ಬೇಗ ಆಗ್ಬೇಕು, ಎಲ್ಲಾನು ಬೇಗ ಆಗ್ಬೇಕು ಅಂತ ಈ ರೀತಿ ಪ್ಯಾಟರ್ನ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ಏನ್ ಕಳ್ಕೊಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಇನ್ನು ನಾನು ನೋಡ್ಬೇಕು ಅಂತಂದ್ರೆ, ನಿಮಗೆ ನೇಚರ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದರಲ್ಲಿ ನಿಮಗೆ ನೇಚರ್ ಸಪೋರ್ಟ್ ಮಾಡುತ್ತೆ. ರಿಲೇಶನ್ಶಿಪ್ ಬಗ್ಗೆ, ಅದ್ರ ಬಗ್ಗೆ ಅಷ್ಟೇನು ನೀವು ವರಿ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನೇಚರ್ ನಿಮಗೆ ಸಪೋರ್ಟಿವ್ ಆಗಿರುತ್ತೆ, ನಿಮ್ಗೇನೆ ಗೊತ್ತಾಗುತ್ತೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನೂ ಹೇಳ್ಬೇಕಂತಂದ್ರೆ ಯಾವ್ದಾದ್ರ ಮುಖಾಂತರ ನಿಮಗೆ ಗೊತ್ತಾಗುವಂಥದ್ದು ಚಾನ್ಸಸ್ ನನಗೆ ಕಾಣ್ತಾ ಇದೆ. ನೋಡಿ, ತಿಳ್ಕೊಳ್ಳಿ, ಅದು ನನಗೂ ಕೂಡ ಒಂದು ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು, ಯೂನಿವರ್ಸ್ ಗೈಡ್ ಮಾಡ್ತಾ ಇರುವಂಥದ್ದು ಏನಂತಂದ್ರೆ, ನೀವು ನಿಮ್ಮ ರಿಲೇಶನ್ಶಿಪ್ಗೆ ಸಫಿಷಿಯಂಟ್ ಎಫರ್ಟನ್ನು ಹಾಕ್ತಾ ಇಲ್ಲ. ಎಫರ್ಟನ್ನು ಹಾಕಿ. ಇದರಲ್ಲಿ ಏನು ತೊಂದರೆ ಆಗ್ತಾ ಇದೆ, ಇಬ್ರು ಕೂಡ ಅರ್ಥ ಮಾಡ್ಕೊಳ್ಳೋದು, ಇಬ್ರು ಕೂಡ ಎಫರ್ಟ್ ಕಡಿಮೆ ಆಗ್ತಾ ಇದೆ. ರಿಲೇಶನ್ಶಿಪ್ಪನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ಎಫರ್ಟ್ ಅಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇನ್ನು ನಿಮಗೆ ತೊಂದರೆಗಳು ಈ ರೀತಿ ಎಲ್ಲ ಆಗ್ತಾ ಇದೆ. ಸ್ವಲ್ಪ ಅದ್ರ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಬಟ್ ಯಾವುದೇ ಒಂದು ಎಂಡ್ ಆದರೂ ಕೂಡ ಒಂದು ರಿಲೇಶನ್ಶಿಪ್ ಇರ್ಬೋದು, ಏನೇ ಒಂದು ನಿಮ್ಮ ಟ್ರಾಜಿಡಿ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ನಿಮಗೆ ಹೊಸ ಒಂದು ಆಸ್ಪೆಕ್ಟ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಜೀವನ ಮಾಡೋದಕ್ಕೆ ಅಂತ ಹೇಳ್ತಾ, ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ನಾನು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.